ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ಈ ಕ್ಯಾಬ್ ಬೇರೆ ಬೇಕು ಅಂದಾಗಲೇ ಬುಕ್ ಆಗಲ್ಲ. ಅಕ್ಕ ಬೇರೆ ಮನೆಗೆ ಬೇಗ ಬಾ, ಮಕ್ಳಿಬ್ಬರೇ ಇದ್ದಾರೆ ಅಂತ ಅಂದಿದ್ದಾರೆ. ಏನು ಮಾಡೋದು? ಎಷ್ಟು ಟ್ರೈ ಮಾಡಿದ್ರು ಬುಕ್ ಆಗ್ತಿಲ್ವಲ್ಲ. ಯಾಕೆ ಮೇಡಮ್, ಏನೋ ಟೆನ್ಷನಲ್ಲಿ ಇದ್ದೀರಾ? ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿತ್ತು, ಕ್ಯಾಬ್ ಬುಕ್ ಆಗ್ತಾ ಇಲ್ಲ, ಅದೇ ಟೆನ್ಷನ್ನು. ಸುನಿ, ಒಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಮೇಡಮ್. ನನಗೆ ಅರ್ಜೆಂಟಾಗಿ ಮನೆಗೆ ಹೋಗ್ಲೇಬೇಕು, ಡ್ರಾಪ್ ಮಾಡ್ತೀಯಾ? ಅಯ್ಯೋ, ಕೇಳ್ತಿರಲ್ಲ ಮೇಡಮ್, ನಾನು ನಿಮ್ಮ ಅಭಿಮಾನಿ. ನಿಮ್ಮನ್ನು ಡ್ರಾಪ್ ಮಾಡದೆ ನನ್ನ ಸೌಭಾಗ್ಯ. ಬನ್ನಿ ಹತ್ತಿ. ಹೊಡ್ಲಾ ಮ್ಯಾಮ್? ಇಲ್ಲ. ಯಾವ್ದು ಮೇಡಮ್ ನಿಮ್ಮ ಮನೆ? ಇಲ್ಲೇ ಹತ್ರದಲ್ಲೇ, ನಾನು ನಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸುನಿ. ಓಕೆ ಮೇಡಮ್, ಬಾಯ್. ಅಯ್ಯೋ, ಮನೆವರೆಗೂ ಬಂದ್ರು ಮನೆ ಯಾವುದು ಅಂತ ಗೊತ್ತಾಗ್ಲಿಲ್ವಲ್ಲ. ಸೂರ್ಯನ್ ತರ ಬಂದು ಕಾಮನ ಬೆಳ್ಳನ್ನ ಮೂಡಿಸಿದಿರ. ನನ್ನ ಕನಸುಗಳನ್ನ ಬಣ್ಣವನ್ನು ತುಂಬಿಸಿ ನನ್ನ ಬದುಕನ್ನೇ ಬಣ್ಣವಾಗಿಸಿದಿರ. ಐ ಲವ್ ಯು ಗೌತಮ್ ಅವರೇ. ನೀವು ನನ್ನ ಲೈಫಿಗೆ ಬರೋಕ್ ಮುಂಚೆ ನನ್ನ ಪ್ರಪಂಚ ಬೇರೆ ತರನೇ ಇತ್ತು. ಬಟ್ ನೀವು ಬಂದ್ಮೇಲೆ ಎಲ್ಲ ಬದಲಾಯಿತು. ಅದ ಕಾರಣ ನೀವೇ ನನಗೆಲ್ಲ. ನೀವು ನನ್ನ ಮೂಢನಂಬಿಕೆ ಅಲ್ಲ ಭೂಮಿಕಾ, ನನ್ನ ಗಾಢವಾದ ನಂಬಿಕೆ. ನೀವು ನನ್ನ ಜೊತೆಗಿದ್ರೆ ಸಾಕು, ಈ ಬಾಳ ಬಂಗಾರ ಆಗುತ್ತೆ ಅಂತಾರಲ್ಲ, ಆ ಥರದ್ದು ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ ನನ್ನ ನಂಬಿಕೆ ನನಗೆ. ತಾಯಿ ಮಾಡು ನೀವೇ, ಅಮ್ಮ ಹಾಡು ನಾನೇ ಹಾಡು ನೀವೇ. ಯಾವತ್ತಿದ್ರು ಇವರೇ ನನ್ನ ಹೆಂಡತಿ, ಇವರು ಮಾತ್ರ. ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ಇವರೇ ನನ್ನ ಸಂಗಾತಿ. ಜೀವನ ಉದ್ದಕ್ಕೂ ನಾನೇ ನಿಮ್ಮ ಮಗು, ನೀವು ನನಗ್ ಮಗು. ಅವನು ತನ್ನ ತಲೆ ಮೇಲಿದ್ದ ಕಿರೀಟನ ತೆಗೆದು ಯಾರ್ದೋ ಕಾಲಡಿಗಿಟ್ಟು ಕಾಲಿ ಕೈ ಫಕೀರ ತರ ಊರೆಲ್ಲ ಅಲಿತಾ ಇದ್ದಾನೆ. ಒಂದು ಹಿಡಿ ಪ್ರೀತಿಗೋಸ್ಕರ ನಿನ್ ಹಿಂದೆ ಬರ್ತಾ ಇದ್ದಾನೆ, ನಿನ್ನ ಪ್ರೀತಿಯನ್ನ ಅರಿಸಿ ಬರ್ತಾ ಇದ್ದಾನೆ. ಭೂಮಿಕಾ, ಮಾವ ಹೇಳಿ. ಇಷ್ಟ ದಿನದಿಂದ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಏನೋ ಒಂಥರ ಹಿಂಜರಿಕೆ, ಏನು ಹೇಳಕ್ಕಾಗದೆ ಎಲ್ಲಾನು ಮನ್ಸಲ್ಲೇ ಇಟ್ಕೊಂಡು ಓದಾಡ್ತಿದ್ದೆ. ಅನಿವಾರ್ಯವಾಗಿ ನಿಮ್ಮಿಂದ ದೂರ ಆಗೋ ಹಾಗಾಯ್ತು. ನೀವು ಪ್ರತಿ ಸಲ ಕೇಳಿದಾಗ ಏನೋ ಒಂದು ಕಾರಣ ಹೇಳಿ, ನೆಪ ಹೇಳಿ ನಿಮ್ಮನ್ನ ದೂರ ಇಟ್ಟೆ.
ನಿಮಗೆ ನೋವು ಆಗೋ ಹಾಗೆ ಮಾಡಿದೆ. ಸಾರಿ. ನಮ್ಮ ಮಗನ ನಿಮ್ಮಿಂದ ದೂರ ಇರೋ ಯಾವ ಉದ್ದೇಶನೂ ನನಗಿರಲಿಲ್ಲ. ಆದರೆ ಸಮಯ ಸಂದರ್ಭ ಆಗಿತ್ತು. ನಿಮಗೆ ಗೊತ್ತಿಲ್ಲದೆ ಏನೇನೋ ಆಗೋಯ್ತು. ಆದರೆ ಈಗ ನನಗೆ ಅರ್ಥ ಆಗಿದೆ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ನಾನು ನಿಮ್ಮ ಸ್ಪಷ್ಟನೆ ಕೇಳ್ತಾ ಇಲ್ಲ ಭೂಮಿಕಾ. ನನಗೆ ಗೊತ್ತು, ನೀವು ಯಾವತ್ತೂ ಕೇಳೋದು ಇಲ್ಲ. ಆದರೆ ಮುಂದೆ ನಾವು ಒಂದಾದ್ಮೇಲೆ ಈ ಯಾವ ಮಾತು ಬರಬಾರ್ದು, ಇದ್ರ ಬಗ್ಗೆ ಚರ್ಚೆನೇ ಇರಬಾರ್ದು. ಅಂದ್ರೆ ಒಂದಾದ್ಮೇಲೆ ಅಂದ್ರೆ ಇದನ್ನ ಹೇಳೋಣ ಅಂತಾನೆ ನಾನು ಇಷ್ಟು ದಿನ ಒತ್ತಾಡಿದ್ದು. ಆದರೆ ಸಮಯ ಕೂಡ ಬರಲಿಲ್ಲ, ಧೈರ್ಯ ಸಾಲಿಲ್ಲ. ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಇದ್ದಿತ್ತು, ಹೇಳ್ಕೊಳ್ಬೇಕಾಗಿರೋ ತುಂಬಾ ಇದೆ ಗೌತಮ್. ನಿಮ್ಮಿಂದ ಎಷ್ಟೋ ಸತ್ಯನ ನಾನು ಮುಚ್ಚಿಟ್ಟಿದ್ದೀನಿ. ಸತ್ಯ ಹೇಳ್ಬಿಟ್ರೆ ಎಲ್ಲೇನಾಗ್ಬಿಡುತ್ತೆ ಅನ್ನೋ ಭಯದಿಂದ ನಾನೇನು ಹೇಳಿಲ್ಲ. ಭಯ ನನ್ನನ್ನು ತಡಿತಾನೆ ಬಂತು. ಆದರೆ ಇವತ್ತು ನಾನು ಸುಮ್ಮನಿರಲ್ಲ. ನಾನು ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊತೀನಿ. ನಿಮ್ಮ ಮನೆಯವರು ನೀವು ಅನ್ಕೊಂಡ ಹಾಗಲ್ಲ ಗೌತಮ್ ಅವ್ರ. ಅವ್ರಿಗೆ ಅವ್ರವ್ರ ಸ್ವಾರ್ಥನೇ ಹೆಚ್ಚು. ತಾವು ಚೆನ್ನಾಗಿರ್ಬೇಕು, ತಮಗೆ ಒಳ್ಳೇದಾಗಬೇಕು ಅನ್ನೋದು ಬಿಟ್ರೆ ನಾವಿಬ್ರು ಚೆನ್ನಾಗಿರ್ಬೇಕು ಅನ್ನೋದು ಅವ್ರು ಬಯಸೋದಿಲ್ಲ. ನಾವಿಬ್ರು ಯಾವತ್ತೂ ಒಂದಾಗಬಾರ್ದು ಅನ್ನೋದೇ ಜಯದೇವರ ಮತ್ತು ಶಾಕುಂತಲ ಅತ್ತೆ ಆಸೆ. ನಮ್ಮಿಬ್ಬರ ಮಧ್ಯೆ ಆಗಿದ್ದಕ್ಕೆಲ್ಲ ಮೂಲ ಕಾರಣ ಅವರೇ. ನೀವು ಅಬ್ರಾಡ್ ಹೋದಾಗ ನೀನ್ ಹೊಟ್ಟೆಲಿದ್ದಿದ್ದು ಒಂದು ಮಗು ಅಲ್ಲ, ಅವಳಿ ಜವಳಿ. ನಿಂದ್ ಇನ್ನೊಂದು ಮಗು ಕತೆನ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ನಿನ್ ಗಂಡ ಫ್ಲೈಟ್ ಇಳಿದು ಏರ್ಪೋರ್ಟ್ ಇಂದ ಹೊರಗೆ ಬರ್ತಿದ್ದ ಹಾಗೆ ಶಾರ್ಪ್ ಶೂಟರ್ ಕಾಯ್ತಾ ಇರ್ತಾನೆ. ಅಮೃತಧಾರೆ